ಎನಿಸುವ ಪರಮಾತ್ಮಕನು ನಿನಗಾವ ತೆರದಿಂದ ದೊರಕೊಳ್ಳಲರಿ ಅದು ಭವ ಬಂದ. ನಿಶ್ಚಯಮವೇ ಮೊದಲಾದ ಅಸಾಧಾರಣ ಲಕ್ಷಣಗಳಿಂದ ಕೂಡಿ. ಅಸಾಧಾರಣ ಧರ್ಮ ಅಂದ್ರೆ ಏನ್ರಿ? ಆತ್ಮನಲ್ಲಿ ಮಾತ್ರ ಕಂಡು ಬರುವಂತಹ ಧರ್ಮಗಳಿವು. ನಿಸ್ಸೀಮತೆ ಅಂದ್ರೆ ಸೀಮಾ ಇಲ್ಲದೆ ಇರುವಂತವ, ನಿರುಪಮ ಅಂದ್ರೆ ದೃಷ್ಟಾಂತವಿಲ್ಲದವ, ಅವಿಕಾರಿ ಅಂದ್ರೆ ವಿಕಾರ ರಹಿತನಾದವ, ನಿರ್ಗುಣ ಅಂದ್ರೆ ಗುಣಗಳು ಇಲ್ಲದವ, ನಿರುಪಾದಿ ಅಂದ್ರೆ ಯಾವುದೊಂದು ಉಪಾಧಿ ಇಲ್ಲದವ, ನಿರ್ಮಲ ಅಂತಂದ್ರೆ ಯಾವುದು ರಾಗ ದ್ವೇಷಗಳು ಇಲ್ಲದವ. ಇವೆಲ್ಲ ಏನದಾವು? ಅಸಾಧಾರಣ ಲಕ್ಷಣಗಳು. ಇವು ಆತ್ಮನಲ್ಲಿ ಮಾತ್ರ ಸಿಗ್ತಾವು ಅಂತ ಅರ್ಥ. ನಿಶ್ಚಯಮೆ ಮೊದಲಾದ ಅಸಾಧಾರಣ ಲಕ್ಷಣಗಳಿಂದ ಕೂಡಿಕೊಂಡಂತಹ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ತನಗೆ ಯಾವ ವಿಧದಿಂದಲೂ ಬಂಧವು ಸಂಭವಿಸುವುದಿಲ್ಲ. ಯಾಕಂದ್ರೆ ಈ ಮೇಲೆ ಹೇಳಿದ ಲಕ್ಷಣಗಳು ಬಂಧದ ಅಭಾವವನ್ನು ಸಾಧಿಸತಕ್ಕವಾಗಿರುತ್ತೆ. ಆದ್ದರಿಂದ ತನಗೆ ಬಂಧನವಿಲ್ಲ. ಎಲ್ಲಿ ಬಂಧದ ಅಭಾವ ಐತಿ ಆ ಅಭಾವವನ್ನು ಸೂಚಿಸ್ತಾವ ಲಕ್ಷಣಗಳು. ನಿರಾಕಾರ, ನಿರ್ಗುಣ, ನಿರುಪಾಧಿಕ ವಸ್ತುವನ್ನು ಕಟ್ಟಿ ಹಾಕ್ಲಕ್ ಬರುವುದಿಲ್ಲ, ಬಂಧಿಸಕ್ ಬರುವುದಿಲ್ಲ. ಇನ್ನು ವಿಚಾರ ಮಾಡಿ ನೋಡಲು ಬಂಧವು ತನ್ನಿಂದಾಗಲಿ ಅಥವಾ ಅನ್ಯರಿಂದಾಗಲಿ ಸಂಭವಿಸಿಯೇ ಇಲ್ಲ, ಕಿಂತು ಭ್ರಮಾತ್ಮಕವಾಗಿರುತ್ತೆ ಎಂದು ಹೇಳುತ್ತಾರೆ. ಇಲ್ಲ ಅಂತ ಹೇಳಿದ ಮತ್ತು ತೋರ್ತೈತಿ ಅಂದ್ರೆ ಭ್ರಮ ಅನ್ಬೇಕಷ್ಟೇ, ಮತ್ತೊಂದೇನದ. ನಿನ್ನಿಂದ ಭವಬಂಧವೆನ್ನದಿರು, ಅನ್ಯರಿಂದ ಎನ್ನದಿರು. ನೀನು ಸುಖ ಅದ್ವಯ ಚಿನ್ನಿಧಿಯಾಗಿ ನಿಷ್ಕಳನಾಗಿ ಪೂರ್ಣತೆ ಎಂಬ ನಿತ್ಯನಾಗಿರುವ ಕಥದಿಂದ. ತನ್ನಿಂದಲೇ ತನಗೆ ಬಂಧವು ಒದಗದು. ಈಗ ಹಗ್ಗ ಇಲ್ಲದೆ ನಿಮ್ಮಂದೆ ನೀವ ಕಟ್ಕೊಂಡ್ರೆ ಹಾಕತ್ತೇನು? ಕಟ್ಟಾಕ್ ಒಂದ್ ಬೇರೆ ಬೇಕಾಗ್ತದೆ. ನಿಮ್ಮಿಂದಲೇ ನೀವು ನಿಮಗೆ ಬಂಧೈತೆ ಅಂತೀರ? ಇಲ್ಲ. ಯಾಕಂದ್ರೆ ಸುಖ ಸ್ವರೂಪನು ಜ್ಞಾನ ಸ್ವರೂಪವುಳ್ಳವನು ನಿರವಯವನು ಆಗಿರೋದ್ರಿಂದ ಈಗ ಲೋಕದಲ್ಲಿ ಅಜ್ಞಾನಿಯಾದ ಪುರುಷನು ಯಾವುದಾದರೂ ಒಂದು ಅಪರಾಧವನ್ನು ಮಾಡುತ್ತಾನೆ. ಆ ಅಪರಾಧದಿಂದ ಉತ್ಪನ್ನವಾದ ದುಃಖವನ್ನು ಸಹಿಸಲಾರದೆ ತನ್ನ ಹಸ್ತಾದಿ ಅವಯವಗಳಿಂದಲೇ ಪಾಶ ಮೊದಲಾದವುಗಳನ್ನು ಹಾಕಿಕೊಂಡು ಬಂಧನ ಉಂಟು ಮಾಡಿಕೊಳ್ಳುತ್ತಾನೆ, ಅಥವಾ ಪ್ರಾಣಾದಿಗಳನ್ನು ಕಳೆದುಕೊಳ್ಳುತ್ತಾನೆ. ನೋಡ್ರಿ, ತನಗೇನೋ ಒಂದು ಮರ್ಯಾದೆ ಹೋಗುವಂತಹದ್ದು ಒಂದು ಏನೋ ಒಂದು ಘಟನೆ ಆಗಿರ್ತದೆ. ಲೋಕದಲ್ಲಿ ಅಪರಾಧ ಮಾಡ್ಯಾನ, ಇನ್ನ ಮುಖ ತೋರ್ಸಾಕ್ ನನಗೆ ಮುಖ ಇಲ್ಲ, ನಾಳೆ ನನಗೆ ಇಂತಾವ ಅಂತ ತಿಳ್ಕೊಂಡು ನನಗೆ ಕಿಮ್ಮತ್ ಕೊಡಂಗಿಲ್ಲ ಜನ ಅಂತ ತಿಳ್ಕೊಂಡು ಏನ್ ಮಾಡ್ತಾನವ? ಈ ಶರೀರ ಇನ್ನು ಇರಬಾರ್ದು ಅಂತ ಏನ್ ಮಾಡ್ತಾನ? ಹಸ್ತಪಾದಾದಿಗಳಿಂದ ಕೂಡಿದ ಶರೀರ ಇತ್ತಂದ್ರೆ ಅದಕ್ಕೆ ಏನ್ ಮಾಡ್ತಾನೆ? ಹಗ್ಗ ಕಟ್ಟಿ ಅದನ್ನ ಬಂಧಿಸ್ತಾನೆ, ಅಂದ್ರೆ ಊರ್ಲಾಕೋತಾನ. ಹೀಗೆ ತನ್ನಿಂದ ಆಗುವುದು ಶಕ್ಯವಿಲ್ಲ. ಹಂಗ ಆತ್ಮನಿಗೆ ಆಗಂಗಿಲ್ಲ, ಇದು ಶರೀರಕ್ಕೆ ಮಾಡ್ಕೋಬಹುದು. ಆತ್ಮನಿಗೆ ಕಟ್ಟಾಕಿ ಎಲ್ಲಿ ಕಟ್ಟಾವ? ನಿರಾಕಾರ ನಿರ್ಗುಣ ಅದಾನ ಪರಮಾತ್ಮ. ಆತ್ಮನು ಹಂಗ ಅದಾನ. ಅವ ಅದನ್ನ ಎದರಲ್ಲಿ ಕಟ್ಟಾವ? ನೀನು ಪ್ರಾಣಾದಿಗಳನ್ನು ಕಳೆದುಕೊಳ್ಳುತ್ತಾನೆ. ಹೀಗೆ ತನ್ನನ್ನು ತಾನು ಮಾಡಿಕೊಳ್ಳುವುದು ಶಕ್ಯವಲ್ಲ. ಯಾಕೆಂದರೆ ಜ್ಞಾನ ಸಮುದ್ರನು ಸುಖ ಸ್ವರೂಪನು ನಿರವಯವನು ಆಗಿರೋದ್ರಿಂದ ತನ್ನಿಂದ ಭವಬಂಧ ಪ್ರಾಪ್ತಿ ಆಗಿರುವುದೆಂದು ಹೇಳಲಿಕ್ಕೆ ಬರುವುದಿಲ್ಲ. ಬಳಿಕ ತನ್ನಿಂದ ಆಗದಿದ್ದರೂ ಆಗದೆ ಎರಡನೆಯವರಿಂದ ಬಂಧವು ತನಗೆ ಪ್ರಾಪ್ತವಾಗಿರುತ್ತದೆ ಎಂದು ಹೇಳಲಿಕ್ಕೆ ಬರ್ತತಿ ಏನ್ರಿ? ವಿಚಾರ ಮಾಡ್ರಿ, ಅದು ಬರುದಿಲ್ಲ ಅಂತ. ಯಾಕಂದ್ರೆ ತನ್ನ ಬಿಟ್ಟು ಬೇರೆಯವ್ರು ಯಾರು ಇಲ್ಲ. ಅದ್ವಯ ಅಂದ್ರೆ ಎರಡಲ್ಲೇ ಇಲ್ಲದ ಒಂದು ಪರಮಾತ್ಮನಿ ಹೆಂಗ ದೀಪ ಅಂದ್ರೆ ನೀವೊಬ್ಬನೇ ಅದಿದಿ. ಆ ಸ್ವರೂಪದಲ್ಲಿ ನಾವೆಲ್ಲರೂ ಹೋದ್ವಿ ಅಂದ್ರೆ ಆ ಸ್ವರೂಪ ಒಂದಾಗಿ ಬರ್ತೈತಿರೋದು. ನಮ್ಮೆಲ್ಲರ ಸ್ವರೂಪ ಒಂದಾದ ಅಂತ. ಅಲ್ಲಿ ಬೇರೆ ಬೇರೆ ಇಲ್ಲ. ಕಟ್ಟಾಕೊಬ್ರು ಬೇಕಲ್ಲ ಇನ್ನೊಬ್ರು. ಅದ್ವಯ ಪೂರ್ಣದ ಪರಿಚಯ ಇದ್ದದನ್ನ ಕಟ್ಟಬಹುದು, ಪೂರ್ಣ ಇದ್ದದನ್ನ ಹೆಂಗ್ ಕಟ್ತೀರಿ? ನಿತ್ಯದ ಅಂದ್ರೆ ಯಾವಾಗಲೂ ಐತ. ಯಾವುದಾದ್ರೊಂದು ದುಃಖವು ಬೇರೆಯವರಿಂದ ಬರಬೇಕಾದ್ರೆ ತನ್ನಲ್ಲಿದ್ದ ಭೇದ ಬರಬೇಕು. ಮತ್ತೊಬ್ಬರಿಂದ ಬರ್ಬೇಕಂದ್ರೆ ಭೇದ ಹುಡ್ಬೇಕ. ಭೇದ ಇಲ್ಲ, ಅಭೇದದ. ಅಥವಾ ಸಜಾತಿ ವಿಜಾತಿಗಳಿಂದ ಭೇದ ಬರ್ಬೇಕು. ಇಲ್ಲಿ ಸಜಾತಿನೂ ಇಲ್ಲ, ವಿಜಾತಿನೂ ಇಲ್ಲ, ಸ್ವಗತ ಭೇದನೂ ಇಲ್ಲ. ಮೂರೂ ಭೇದಗಳಿಲ್ಲ ಇಲ್ಲಿ. ಸ್ವಗತ ಭೇದ ಯಾಕಿಲ್ರಿ? ಅವಯವಗಳಿಲ್ಲದ್ರಿಂದ ಸ್ವಗತ ಭೇದ ಇಲ್ಲ. ಸಜಾತಿಯ ಭೇದ ಯಾಕಿಲ್ಲ? ಒಬ್ಬನೇ ಇದಾನ್ರಿಪ್ಪ. ಒಬ್ರೇ ಅಂದ್ರ ಅಂತ ಒಬ್ರ ಆತ್ಮನಂತಾವ ಇನ್ನೊಬ್ಬ ಇಲ್ಲ. ಈಗ ಮಾವಿನ ಗಿಡದಂಗ ಚಿಕ್ಕು ಗಿಡ ಅದಾವ, ಪೇರಲ ಗಿಡ ಅದಾವ, ಹಣ್ಣಿನ ಗಿಡ ಅದಾವ, ಇಲ್ಲ ಅದಾವ. ಹಂಗ ಆತ್ಮನಂತ ಇನ್ನೊಂದು ಆತ್ಮ ಐತೇನೋ? ಇಲ್ಲ.
ಸಜಾತಿ ಭೇದ ಹೇಳ್ಬೇಕಾದ್ರೆ ಇನ್ನೊಂದು ಇರ್ಬೇಕಲ್ಲ, ಅದು ಇಲ್ಲ. ಮತ್ತೆ ವಿಜಾತಿ ಭೇದ ಯಾಕಿಲ್ರಿ ರೇವಣ್ಣ? ಸ್ವಗತಾತೋ ಸಜಾತಿ ಭೇದ ಇಲ್ಲ, ಒಪ್ಪಿದ್ವಿ. ವಿಜಾತಿಯ ಭೇದ ಯಾಕಿಲ್ಲ? ಅವನ ಹೊರತಾಗಿ ಮತ್ತೆ ಯಾರು ಇಲ್ಲ ಅಂತ. ಅವನ ಹೊರತಾಗಿ ಯಾರು ಇಲ್ಲ ನೋಡ್ರಿ, ವಿಚಾರ ಮಾಡ್ರಿ. ಹೌದು, ಈಗ ಹೇಳುದು ಬರೋಬರಿ. ನಾ ಅಂತೇನೆ ಅಂತ ಹೇಳೋದಕ್ಕೆ ಅದು ಅಲ್ಲಲ್ಲ. ಈಗ ಅವನ ಹೊರತಾಗಿ ಶರೀರ ಐತಲ್ಲ, ಆಭಾಸದಾನ, ಕುಟಸ್ಥದಾನ. ಅಲ್ಲ, ಶರೀರ ಅದಾವು, ಗಿಡ ಮರ ಅದಾವು, ಕಲ್ಲು ಮಣ್ಣು ಅದಾವು. ಅವನಂತ ಇಲ್ಲ, ಜಡ ಅದಾವಲ್ಲ ಅವು. ಆಭಾಸ ಜಡ ಅದಾನ್ರಿ. ಅಲ್ಲಲ್ಲ, ಈಗ ಹೋಗ್ರಿ ಆಭಾಸನ್ ಬಿಡ್ರಿ, ಈ ಇದೆಲ್ಲ ಶರೀರ ತೋಡ್ರಿ. ಈಗ ವಿಜಾತಿ ಭೇದ ಅಂದ್ರೆ ಅವಂಗ ಇವಾಗ ವಿಜಾತಿ ಬೇಕಲ್ಲ. ಅದ ಶರೀರ ಜಗದಾದಿಗಳಂತ ತೋರಿಲ್ಲ. ಶರೀರ ಜಗದಾದಿಗಳ ತೋಡಲ್ಲ. ಅವನ ಹೊರತಾಗಿ ಏನು ಇಲ್ಲ ಅಂದ್ರೆ ಅವು ಇಲ್ಲಂತ. ತಗೊಂಡ್ರಿ ಏನಾಕೈತಿ ಅಂತ ಕೇಳಕತ್ತಾರ ಅವ್ರು. ತಗೊಂಡ್ರೆ ಏನಾಕೈತಿ ಅಂತ ಅದಂದ್ರ ಅಲ್ಲೇ ಅತಿವ್ಯಾಪ್ತಿ ದೋಷ ಕಳ್ಯಾಕ ಹೇಳಾಗತ್ತೆ. ವಿಜಾತಿ ಭೇದ ಇಲ್ಲ ಅಂತಿದ್ದ ಅದಾವಂತ ನಾವ. ಇದು ವಿಜಾತಿ ಶರೀರಾದಿಗಳು ಗಿಡ ಮರಗಳು ಅದಾವಲ್ರಿಪ್ಪ, ವಿಜಾತಿ ಭೇದ ಇಲ್ಲ. ಅವನ್ ತಗೊಂಡ್ ಕಟ್ಟಬೇಕಾಗಿತ್ತು. ಈಗ ಆತ್ಮದನ್ನ ಕಟ್ಟಾಕ ನೀ ಇವನ್ ತಗೋಲ್ಲ, ಗಿಡ ಮರ ಅವನ ಬಗ್ಗಸು, ಅವನ ಏನದ ಬೇರು, ಇವನ್ನ ಕೂಡಿ ಹಾಕಿ ಕಟ್ಟಲ್ಲ ಅದನ್ನ, ಆತ್ಮನನ್ನ. ಕಲ್ಪಿತ ಬಿನ್ಸತ್ತದಾಗ ಅದಾವ್ರಿ ಅವು. ಶರೀರಾದಿಗಳು ಬಿನ್ಸತ್ತದಾಗ ಅದಾವ. ಕಟ್ಟಬೇಕಂದ್ರೆ ಸಮಸತ್ತ ಬೇಕು, ಅದು ಬರ್ಲಿ ಅಂತ ತಿಳ್ಕೊಂಡು ಇದು ತೆಗದೆ ನಾವು ಪ್ರಶ್ನೆ. ಹೆಂಗ ವಿತಂಡವಾಲ ಅಲ್ಲ, ಈಗ ಹೇಳಿದ್ದ ಕರೆಕ್ಟ್. ಇಲ್ಲ, ಅದು ಅವ್ರು ಹಂಗ ತಿಳ್ಕೊಂಡಾರ. ಅದು ಹೆಂಗ ಅನ್ನೋದು ಹೇಳಲ್ಲ ಅವ್ರು, ನಾವು ಹೇಳೋಣ. ಅದಕ್ಕೆ ವಿತಂಡವಾದ ಹೆಂಗ ಅನ್ನೋದು ಹೇಳ್ರಿ, ಸಿದ್ಧ ಮಾಡಿಕೊಡ್ರಿ. ಇದನ್ನ ನೀವು ಗೌಡ್ರ ಲಕ್ಷ ಕೊಟ್ಲಿ ಕಾಣ್ರತಿ. ಬಹಳ ಸಲ ಇವ್ರು ನಮ್ಮ ಸಚ್ಚಿದಾನಂದ ಅವರು ಅನುಭವ ಸಾರದಾಗ ಹೇಳ್ಯಾರ. ಇದು ಎಲ್ಲಾದ್ರಾಗೂ ಬಂದೈತಿ ಬಿಡ್ರಿ. ವಿಜಾತಿಯ ಭೇದ ಅದಾವಲ್ಲ ಅಂತಂದ್ರು ಕೂಡ ಅವು ಕಲ್ಪಿತದಾವ. ಜಗತ್ ಐತಿಲ್ಲ ಅಂತಂದ್ರ ಜಗತ್ ಕಲ್ಪಿತವಾಗಿ ತೋರ್ತೈತಿ, ಇಲ್ಲಲ್ಲೇ ತೋರ್ತೈತಿ. ಅದ ಇಲ್ಲ ಅಂತ ವಿಜಾತಿ ಗೌಡ್ ಹೇಳಕತ್ತಾರ್ರಿ. ಗೌಡ್ ಹೇಳ ಪ್ರಯತ್ನ ಮಾಡ್ತಾ ಇದಾರ. ಹೇಳ್ರಿ. ಅಲ್ಲ, ಅವು ಕಲ್ಪಿತ ಅದಾವ ನೀವ್ ಹೇಳಿದ್ರಲ್ಲ, ಮತ್ತೆ ಕಲ್ಪಿತ ಅದಾವ ಅನ್ನೋದ್ರ ನಿಮ್ಗೆ ಕಂಡ ಹೇಳ್ತೀರಾ ನೀವು? ಅದು ಕಲ್ಪಿತ ಅದಾವ ಅಂತ ಹೇಳ್ಬೇಕು. ನೀವ್ ಹೇಳ್ಬೇಕು, ನಾವ್ ಕೇಳಿದಾಗ ನೀವ್ ಹೇಳ್ಬೇಕು, ನೀವ್ ಕೇಳಿದಾಗ ನಾವ್ ಹೇಳ್ಬೇಕು. ಅಂದ್ರೆ ಅಲ್ಲಿ ಮುಗಿತದ ವಾದ ವಿವಾದ. ನಾವ್ ಹೇಳಿದ್ಮೇಲೆ ನೀವ್ ಕಲ್ಪಿತ ಹಾಕ್ತಿರಿ, ಅದು ಬಂದೈತಿ. ಮೊದಲು ವಿತ್ತಂಡವಾದ ಅಂದ್ರೆ ವಿತ್ತಂಡವಾದ ಅಲ್ಲ ಅಂತ ನಾವ್ ಹೇಳಾಗತ್ತೀವಿ ಇಷ್ಟೇ. ಮತ್ತೊಂದು ವಿತ್ತಂಡವಾದ ಬೇರೆ ಬೇರೆ ಅದಾವ್ರ, ಲಕ್ಷಣ ಬೇರೆ ಬೇರೆ ಅದಾರಪ್ಪ ಅಂತ ಕೇಳಿವ್ರಿ. ಸತ್ತ ಭಿನ್ನದರಿ, ಇದಕ್ ಉತ್ತರ ಕೊಡ್ಬೇಕ ಅವ್ರು. ಸುಷುಪ್ತಿಯೊಳಗೆ ಇರುದ ಇಲ್ಲಲ್ಲ, ಅವು ಇರುದಿಲ್ಲ. ಇಲ್ಲಿ ಅದಾವಲ್ಲ ಜಗತ್ತ ಕಟ್ಟಾಕ ಏನಾಗೈತಿ? ಸುಷುಪ್ತ ಕಟ್ಟ ಅಂತ ಯಾರಂದ್ರ? ಸುಷುಪ್ತಿ ವಿಷಯ ಬಂದಿಲ್ಲ ಈಗ. ಸುಷುಪ್ತಿಯೊಳಗ ಕಟ್ಟ ಅಂತ ಯಾರಂದ್ರ? ಜಗತ್ತ ಕಟ್ಬಿಡಲ್ಲ. ನೀವ್ ಏನಂತೀರಿ? ಬಂಧಿಸ್ಬೇಕಂತೀರಿ. ಬಂಧಿಸಾಕ ಇನ್ನೊಬ್ರು ಬೇಕಲ್ಲ ಅಂತ ಕೇಳಾಗತ್ತ ನಾವು. ಪ್ರಶ್ನೆಯಲ್ಲಿ ಅದ ಬಂಧಿಸಾಕ ಇಲ್ಲ ಕಟ್ಟಾಕ ಅರ್ಥ ಮಾಡ್ಕೊಳ್ವಲ್ರು. ಸತ್ತ ಬೇರೆ ಅನ್ನೋದೇ ಕುಂಡಿರ್ತದ್ರಿ. ಸತ್ತ ಬೇರೆ ಅನ್ನೋದ್ ಪಕ್ಕ ಕುಂಡಿರ್ತದ. ಸತ್ತ ಬೇರೆ ಅನ್ನೋದು ಬರೋಬ್ಬರಿ ಕುಂಡಿರ್ತದ. ಗೌಡ್ರಿಗೆ ಊಟ ಬಾಳ ಆಗಿರ್ಬೇಕು ಇವತ್ತು. ಅವೆಲ್ಲ ಪ್ರಾತಿಭಾಷಿಕ ಅದಾವ, ಇದು ಪ್ರಾಮಾಣಿಕ ಐತಿ. ಇದಾದ್ರೂ ಅಡ್ಡಿ ಇಲ್ಲ. ಗುಡ್ ಅನ್ಸ. ಇರ್ಲಿ. ಅವ್ರಿಗೆ ಅದು ಬರ್ಬೇಕು, ತಲೆಯಾಗ ಬರ್ಬೇಕು. ಈಗ ನೀವ್ ಹೇಳಿದ್ರ ಅಂತಾರ ಅವ್ರು. ಇರ್ಲಿ, ಅವ್ರ ತಲೆಯಾಗ ಬಂದ್ರೆ ಸಾಕು. ನಮ್ಗೆ ಏನಾಗೈತಿ? ಸ್ವಗತ ಸಜಾತಿ ವಿಜಾತಿಗಳೆಂಬ ಮೂರು ಭೇದಗಳು ಇಲ್ಲದರಿಂದಲೂ ಮತ್ತು ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ತಾನೊಬ್ಬನೇ ಇದಾನ. ತನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಕಟ್ಟಾಕಿ ಇನ್ನೊಂದು ಬೇಕಲ್ಲ ಅಂತಾರ ಅವ್ರು. ಈಗ ತನಗಿಂತಲೂ ಭಿನ್ನವಾಗಿ ಬೇರೆ ಯಾವ್ದು ಇಲ್ಲ. ಮುಂದೆ ಹೇಳೇ ಬಿಡ್ತಾರ ಅವ್ರು. ಯಾರು ಇಲ್ಲ, ಕಟ್ಟಬೇಕಂದ್ರೆ ಮತ್ತೊಬ್ಬ ಬೇರೆ ಇರ್ಬೇಕಲ್ಲ. ಶ್ರುತಿನ ಹೇಳ್ತತಿ. ಆದ್ದರಿಂದ ಪೂರ್ಣನೆಂಬ ಹೆಸರು ಬಂದಿದೆ. ಅನ್ಯರೇ ಇಲ್ಲದ ಮೇಲೆ ಅಂದ್ರ ಅನ್ಯರಿಂದ ಬಂದವು ಹೇಗೆ ಬಂದಿತ್ತು? ಅನ್ಯರ ಇಲ್ಲ, ಅನ್ಯರಿಂದ ಬಂದೈತಿ ಅಂತ ಹೆಂಗ ಹೇಳ್ತಿಪ್ಪ ನೀ? ಬಂದಿಲ್ಲ, ನಿನ್ನಿಂದು ಬಂದಿಲ್ಲ, ಮತ್ತೊಬ್ಬರಿಂದೂ ಬಂದಿಲ್ಲ. ಆದ್ದರಿಂದ ಯಾವಾಗಲೂ ತಾನು ಇರುವವನಾದ್ದರಿಂದ ನಿತ್ಯನಾಗಿರುತ್ತಾನೆ. ಯಾವಾಗಲೂ ಇರೋವನ ನಮ್ಮ ನಿತ್ಯ ಅದಾನ.
ನಿತ್ಯನಾಗಿರುತ್ತಾನೆ. ಇಂಥ ನಿತ್ಯನಾದ ತನಗೆ ಅನಿತ್ಯವು ಎಂದೂ ಸಂಭವಿಸಲಾರದು. ಆದ್ದರಿಂದ ಏಕಮೇವ ಅದ್ವೈತ ಸ್ವರೂಪನಾದ ತನ್ನಲ್ಲಿ ಅನ್ಯವಿಲ್ಲ, ಅಂದರೆ ದ್ವೈತವಿಲ್ಲ ಅಂದ ಮೇಲೆ ಬಂಧವು ಹೇಗಾದೀತು ಎಂದರೆ ಸರ್ವದಾ ಆಗಲಾರದೆಂಬ ಭಾವವು. ಬಳಿಕ ತನ್ನಿಂದ ಬಂಧವು ಬರಲಾರದೆಂದು ಸಾಮಾನ್ಯವಾಗಿ ಹೇಳಿದ ಅರ್ಥವನ್ನ ಈಗ ವಿಶೇಷವಾಗಿ ಹೇಳುತ್ತಾರೆ. ಅದನ್ನ ಹೇಳಿದ್ದೆ, ಇನ್ನೊಮ್ಮೆ ವಿಶೇಷ ಹೇಳ್ತಾರೆ ನೋಡಿ. ತನ್ನಿಂದ ಬಂಧ ಹೆಂಗ್ ಬಂದಿಲ್ಲ ಅನ್ನೋದಕ್ಕೆ ವಿಶೇಷವಾಗಿ ಹೇಳ್ತಾರೆ. ತನ್ನಿಂದ ಬಂಧವೆಂದೊಡೆ ತನುರಹಿತನು, ಅಭಿನ್ನಾತ್ಮಕನು, ತಾನೇ ತನ್ನನ್ನು ತನ್ನಿಂದ ಕಟ್ಟಿಕೊಳ್ಳಲು ಶಕ್ಯವಲ್ಲವಾಗಿ ತನ್ನಿಂದ ಬಂಧವೆಂದೆನಲಿಲ್ಲ. ಪರಬ್ರಹ್ಮ ಸ್ವರೂಪನಾದ ತಾನು ತನ್ನಿಂದಲೇ ಬಂಧವನ್ನುಂಟು ಮಾಡಿಕೊಳ್ಳುತ್ತಾನೆಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಸಾವಯವ ಆತ್ಮಕ ಶರೀರವಿಲ್ಲ, ಹಾಗೂ ಒಂದೇ ಆಗಿರುವುದು. ಆದ್ದರಿಂದ ತನ್ನ ಮೂಲಕ ಬಂಧವು ಬರಲಾರದು. ಆತ್ಮಾಶ್ರಯ ದೋಷ ಬರ್ತೈತಿ. ಆತ್ಮಾಶ್ರಯ ಅಲ್ಲ, ಆತ್ಮಾಶ್ರಯ ಅದು ಬಿಡ್ರಿ. ಶರೀರನೇ ಇಲ್ಲಲ್ಲ, ಸಾವಯವ ಆದಂತ ಶರೀರನೇ ಇಲ್ಲಲ್ಲ. ಆತ್ಮಾಶ್ರಯ ದೋಷ ಬರೋದು ಮುಂದಿನ ಮಾತು, ಮೊದಲೇದು ಇದ ಸಾಧ್ಯತೆನೇ ಇಲ್ಲಲ್ಲ. ಆತ್ಮಾಶ್ರಯ ದೋಷ ಅಂದ್ರೆ ಏನ್ರಿ? ಯಾವಾಗ ಬರ್ತೈತಿ ಗೊತ್ತೈತಿಲ್ಲ, ಅದು ಆತ್ಮಾಶ್ರಯ ದೋಷ. ವ್ಯಾಘಾತ ದೋಷ, ಆತ್ಮಾಶ್ರಯ ದೋಷ ಇವೆಲ್ಲ ನೀನು ಐತಿ ಅಂದಾಗ ನಾವ್ ಇಲ್ಲ ಅಂತ ಹೇಳಕ್ ಹೊಂಟಿರ್ತೀವಲ್ಲ, ಅವಾಗ ಹೇಳ್ಬೇಕಾಗ್ತದೆ. ಇಲ್ಲಿ ಏನ್ ಹೇಳಕತ್ತಾರ? ಮೊದಲನೇದ ಸಾವಯವ ಶರೀರ ಇಲ್ಲ, ಮತ್ ಇರೋದು ಒಂದ ಅದ. ಮತ್ ಕಟ್ಟವ್ರು ಯಾರು, ಕಟ್ಟಿಸ್ಕೊಳ್ಳೋರು ಯಾರು? ಮತ್ತು ಸಾವಯವ ಇಲ್ಲ, ಹೆಂಗ್ ಕಟ್ಟವ್ನಿ? ಆದ್ದರಿಂದ ತನ್ನ ಮೂಲಕ ಬಂದಿಲ್ಲ ಬಂಧನ ಅಂತ ಹೇಳಕತ್ತಾರ. ತನ್ನ ಮೂಲಕ ಬಂದಿಲ್ಲ. ಈಗ ಆತ್ಮಾಶ್ರಯ, ಅನ್ಯೋನ್ಯಾಶ್ರಮ 2, 3 ಇದ್ದಾಗ ಬರ್ತಾವ್ರಿ ಅವು ಗುರುವೆ. 2, 3 ಇದ್ದಾಗ. ಇದು ಮೊದಲೇ ಒಬ್ಬನೇ ಇಲ್ಲ. ಎರಡು ಸಾವಯವ ಆತ್ಮ ಶರೀರ ತಾನೇ ತನ್ನಿಂದ ಬಂದೈತಿ ಬಂದ ಅಂತಂದ್ರ ಇದು ಹೇಳಕತ್ತಾರೆ. ಇಲ್ಲೇ ಅಲ್ಲಿ ತಗೊಂಡ್ಬಿಡ್ತೀರಿ, ಅದು ಆತ್ಮಾಶ್ರಯ ಬರುದಿಲ್ಲ. ಇರೋದು ಒಂದೈತಲ್ಲ ಇಲ್ಲಿ. ಆ ಶರೀರದಿಂದ ಬಂದೈತ್ರಿ, ಅಥವಾ ನನ್ನಿಂದ ಬಂದೈತಿ ಬಂದ, ನಾನ ಕಾರಣ ಅಂತಂದ್ರ ಆತ್ಮನೇ ಕಾರಣ ಅಂದ್ರ ಆತ್ಮನಿಗೂ ಕಾರಣ ಆಗಕ್ ಬರಂಗಿಲ್ಲ. ಯಾಕ ಬಿಟ್ಟು ಬೇರೆ ಯಾರು ಇಲ್ಲ. ಇನ್ನು ಎರಡನೇವರಿಂದ ಬಂದವು ಬಂದಿಲ್ಲವೆಂದು ವಿಶೇಷವಾಗಿ ಹೇಳುತ್ತಾರೆ. ಮೊದಲು ಹೇಳಿದ್ರೆ ಈಗ ಸಾಮಾನ್ಯ, ಈಗ ಹೇಳ್ತಾರ ನೋಡ್ರಿ. ಅನ್ಯರಿಂದ ಎಂದಡೆ ಅನ್ಯದ ಅನ್ವಯ ಅದ್ವಯ ಆತ್ಮನೋಳ್ ಅನ್ಯರಿಲ್ಲಾಗಿ ಕಟ್ಟುವವರಿಲ್ಲ. ನೋಡ್ರಿ ಹೇಳ್ತಾರೆ. ಧನ್ಯೇ ಮೈತ್ರಿ ನೀ ನಿಂತು ವಿಚಾರಿಸಲ್, ಅನ್ಯರಿಂದವೇ ಬಂಧವೆನಲಿಲ್ಲ. ತನಗಿಂತ ಭಿನ್ನವಾಗಿ ಬೇರೊಬ್ಬರಿಂದ ಬಂಧವು ಬಂದಿರುತ್ತದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಶ್ರುತಿ ಪ್ರಮಾಣ ಮೂಲಕ ಬೇರೊಬ್ಬರಿಲ್ಲದ ಒಂದೇ ವಿಧವಾದ ತನ್ನ ನಿಜದಲ್ಲಿ ಬೇರೆಯವರು ಇಲ್ಲವೇ ಇಲ್ಲ ಅಂದ ಮೇಲೆ ಎರಡನೇವರಿಂದ ಬಂಧವು ಆದರೂ ಹೇಗಾದರೂ ಬಂದೀತು ಎಂಬ ಭಾವ. ಎರಡನೇದವರು ಇಲ್ಲ ಅಂತ ಶ್ರುತಿ ಪ್ರಮಾಣ ಹೇಳ್ತದೆ. ಸದೇವ ಆಸೀತ್, ಸತ್ ಒಂದೋ ಇತ್ತು. ಸೃಷ್ಟಿ ಪೂರ್ವದಲ್ಲಿ ಸತ್ಯೇವ ಆಸೀತ್, ಸೃಷ್ಟಿ ಪೂರ್ವದಲ್ಲಿ ಇತ್ತು. ಈಗ ಸದೈವ ಈಗ ಒಂದೇ ಐತಿ, ಯಾವಾಗಲೂ ಒಂದೇ ಇರುದ ಒಂದೈತಿ. ಅದ ಹೇಳ್ಬೇಕಾಗಿ ಮಜಾ ಆಗೈತಿ. ಸೃಷ್ಟಿ ಪೂರ್ವದಲ್ಲಿ ಜಗತ್ತು ಒಂದೇ ಇತ್ತು. ಅಂತ ಜಗತ್ತಿನಿಂದ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯುರಗ್ನಿ, ಅಗ್ನಿರಾಪ ಅಭ್ಯ ಪೃಥ್ವಿ, ಹಿಂಗೆಲ್ಲ ಹುಟ್ಟು ಅಂತ ಹೇಳ್ತದೆ. ಮತ್ ಈಗ ಹುಟ್ಟೈತಲ್ಲ, ಈಗ ಏನೈತಿ? ಅದು ಒಂದೈತಿ. ಈಗಾದ್ರೂ ಅದು ಒಂದೈತಿ ಅಲ್ರಿ. ಆಭರಣ ಮೊದಲು ಬಂಗಾರದ ಗಟ್ಟಿನೇ ಇತ್ತು. ಈಗ ಆಭರಣ ಆಗೈತಿ. ಈಗಾರ ಏನಾಯ್ತದು? ಈಗದು ಆಭರಣ ಇಲ್ಲದು, ಆಭರಣ ಆಗೈತಿ, ತೋರಾಗತೈತಿ. ಅದು ಬಂಗಾರನ ಐತಿ ನೋಡ್ರಿ. ಆ ನಾಮರೂಪವನ್ನ ಸರಿಸ್ಬಿಡ್ರಿ, ಅದು ಬಂಗಾರನ ಐತಿ. ಮತ್ತು ನಾವು ಸೃಷ್ಟಿ ಆಗೈತಿ, ಈಗೆಲ್ಲ ಐತಿ ಅಂತ ಹೇಳ್ತೇವೆ. ಆಯ್ತು, ಅಲ್ಲೇ ಐತಿ ನೋಡ್ರಿ ಅಂತ. ತನಗಿಂತ ಭಿನ್ನವಾದ ಬೇರೊಬ್ಬರಿಂದ ಬಂದವು ಬಂದಿರುವುದೆಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಶ್ರುತಿ ಪ್ರಮಾಣ ಮೂಲಕ ಬೇರೊಬ್ಬರಿಲ್ಲದ ಒಂದೇ ವಿಧವಾದ ತನ್ನ ನಿಜದಲ್ಲಿ ಬೇರೆಯವರು ಇಲ್ಲವೇ ಇಲ್ಲ ಅಂದ ಮೇಲೆ ಎರಡನೇವರಿಂದ ಬಂಧವಾದರೂ ಹೇಗೆ ಬಂದೀತು ಎಂಬ ಭಾವ. ಬಳಿಕ ತನ್ನಿಂದ ತನಗೆ ಬಂಧವು ಬಂದಿರುವುದೆಂದು ಶಂಕಿಸಿದರೆ ಜಡ ಮತ್ತು ಆಕಾರವುಳ್ಳ ವಸ್ತುವಿಗೆ ತನ್ನಿಂದ ಬಂಧವು ಬರುತ್ತದೆ. ಆದರೆ ಅಜಡ ಮತ್ತು ನಿರಾಕಾರವಾಗಿರುವುದರಿಂದ ಬಂಧವಿಲ್ಲವೆಂದು ಹೇಳುತ್ತಾರೆ. ಜಡಮೂರ್ತದಳು ಬಂಧವನದ ಒಪ್ಪಲಹುದು. ಪಿಡಿದು ನಿನ್ನನ್ನು ಎಡಗೈಯನ್ನು ಜಡಿದು ಕಟ್ಟದವರಾರು? ಚಿತ್ ಅಮೂರ್ತ ಪರಿಪೂರ್ಣ ದೊಡಲು ಅರಿದನೆಲ್ಲವೂ ಮಿಥ್ಯೆ. ಶರೀರ ಘಟಾದಿ ವಸ್ತುಗಳು ಜಡ ಅದಾವ ಮತ್ತು ಆಕಾರವುಳ್ಳವುಗಳು ಅದಾವ. ಅವುಗಳಲ್ಲಿ ಬಂಧ ಸಂಭವಿಸ್ತದೆ. ತಾನು ಅಜಡ ಮತ್ತು ನಿರಾಕಾರ ಪೂರ್ಣನಾದ ಸ್ವರೂಪವುಳ್ಳವನು ತಾನಾಗಿರುವುದರಿಂದ ತನ್ನಲ್ಲಿ ಬಂಧವು ಸಂಭವಿಸುವುದಿಲ್ಲ.
ಹೀಗಿದ್ರೂ ತನಗೆ ಬಂಧವು ಬಂದಿರುವುದೆಂಬುದನ್ನು ಭ್ರಾಂತಿ ರೂಪವಾಗಿರುತ್ತದೆ ಎಂದು ಭಾವವು. ಬಳಿಕ ಬೇರೊಬ್ಬರಿಂದ ನನಗೆ ಬಂಧನವು ಬಂದಿರುವುದೆಂದು ಹೇಳಿದರೆ ನೀನು ಅದ್ವಯ ನಿರಾಕಾರವಾಗಿರೋದ್ರಿಂದ ಅನ್ಯರಿಂದಲೂ ಬಂಧವಿಲ್ಲವೆಂದು ಹೇಳುತ್ತಾರೆ. ಆರು ನಿನ್ನಯ ಕಾಲ್ಗೆ ಕಾರಣ ಉಳಿದವ ವಿಚಾರದಿಂದವೇ ಸಂಕಲೆಯನಿಕ್ಕಿ ಭೂರಿ ದುಃಖವನ್ನು ಉಣಿಸುವರು. ಅರಿದು ತಿಳಿ ಮಿಥ್ಯೆ ಯಾರೈ ನೀನದ್ವಯನಹುದಾಗಿ. ಅಖಂಡೈಕ ರಸರೂಪನಾದಂತಹ ನಿನ್ನನ್ನು ಕುರಿತು ಯಾರು ಬಂಧವನ್ನು ಮಾಡಿದ್ರು ಹೇಳು? ಯಾರು ಮಾಡಿಲ್ಲ. ಯಾಕಂದ್ರೆ ಬಂಧಕ್ಕೆ ಕಾರಣವಾದದ್ದು ಏನನ್ನಾದರೂ ಅಪರಾಧ ಬೇಕಲ್ಲ, ಅದು ಯಾವುದು ನಿನ್ನಲ್ಲಿ ಇಲ್ಲ. ಮತ್ತು ನಿನಗೆ ಕರಚರಣಾದಿ ಅವಯವಗಳೇ ಇಲ್ಲ. ಕರ ಅಂದ್ರೆ ಹಸ್ತ, ಚರಣ ಅಂದ್ರೆ ಕಾಲು, ಹಸ್ತಪಾದಾದಿ ಅವಯವಗಳು ಇಲ್ಲ. ಅಂದ ಮೇಲೆ ಬೇಡಿಯನ್ನಾದರೂ ಯಾರು ಮತ್ತು ಹೇಗೆ ಹಾಕ್ಲಿಕ್ಕೆ ಸಾಧ್ಯದ? ಇದನ್ನೆಲ್ಲ ಪೂರ್ವಾಪರ ವಿಚಾರ ಮಾಡಿ ನೋಡಿದರೆ ಸರ್ವವೂ ಮಿಥ್ಯೆಯಾಗಿರುತ್ತದೆ ಎಂದು ತಿಳಿ. ಈ ಅರ್ಥವು ತ್ರೋಟಕ ಗ್ರಂಥದಲ್ಲಿ ಹೇಳಿದೆ. ಅದರದೊಂದು ಪ್ರಮಾಣವನ್ನು ಇಲ್ಲಿ ಕೊಡುತ್ತೇವೆ. ತ್ರೋಟಕಾಚಾರ್ಯ ಅಂತ ಬರ್ತಾರಲ್ಲ, ಅವ್ರ ಗ್ರಂಥದಾಗ ಒಂದು ಹೇಳ್ಯಾರಂತವು. ನಮಗ್ರಹಣ್ಣೋ ಜನ ಮಸ್ತಿ ಕ್ರಿಯಾ ನಪರೇಣ ದೃಶ್ಯರೇತಿ ನಿಶ್ಚಿತನೋ ಭೂ ನಹಿ ಕಶ್ಯ ಚಿದಾತ್ಮನಿ ಕರ್ಮ ಭವೇತ್ ನ ಚ ಕಶ್ಚಿತ್ ಇಹ ಅಸ್ತಿ ಮದನ್ಯ ಇತಿ. ವಿಚಾರ ಮಾಡಿ ನೋಡಿದರೆ ನನ್ನಲ್ಲಿ ಬಂಧವಿಲ್ಲ, ಅಂದ ಮೇಲೆ ಮೋಕ್ಷವೂ ಇಲ್ಲ. ಬಂದಿದ್ದವಾಗ ಮೋಕ್ಷ ಹೇಳ್ಬೇಕು. ತಪ್ಪು ಮಾಡ್ಯಾನ, ಸಿಕ್ಕಾನ, ತಪ್ಪು ಸಾಬೀತಾಗೈತಿ, ಹಿಡಿದು ಕಟ್ಲೆ ಮಾಡಿ ಜೈಲಿಗೆ ಹಾಕಿ ಬಂಧನ ಮಾಡ್ಯಾರ. ಬಂಧಿಸಿದವಾಗ ಅವಧಿ ಆತು, ಬಿಡುಗಡೆ ಮಾಡ್ತಾರ. ಯಾವಾಗ ಬಂಧ ಐತಿ ಅವಾಗ ಬಿಡುಗಡೆ ಮಾಡ್ಬೋದು. ಬಂಧನ ಇಲ್ಲ ಅಂದವ್ರು ಬಿಡುಗಡೆ ಮಾಡ್ತೀರೇನು? ಇಲ್ಲ. ಆಕಾಶ ಕಟ್ಟಾಕ್ ಬರುದಿಲ್ಲ, ಪರಿಪೂರ್ಣವಾದ ಆತ್ಮನ ಹೆಂಗ್ ಕಟ್ಟ. ಅಲ್ಲ, ಬಂಧನ ಇಲ್ಲ ಅಂದಾಗ ಮೋಕ್ಷನೂ ಇಲ್ಲ ಅಂತ ಅರ್ಥ. ಈಗ ಅಲ್ಲಿ ಬಂದೇವಿ ನಾವು, ನೆಕ್ಸ್ಟ್ ಬಂದೇವಿ. ಬಂಧನ ಹೋಗಿ ಮುಗಿತೀವಿ. ಬಂಧನ ಇತ್ತಂದ್ರ ಮೋಕ್ಷ ಹೇಳ್ಬೇಕಾಗಿತ್ತು. ಬಂಧನ ಇಲ್ಲ ಅಂದ್ರೆ ಮೋಕ್ಷ ಎಲ್ಲಿ ಹೇಳ್ತೀವಿ? ಅದ್ರ ಪ್ರಶ್ನೆ ಬರುದಿಲ್ಲ, ಪ್ರಶ್ನೆ ಬರಂಗಿಲ್ಲ. ಬಂಧನ ಇದ್ರೆ ಮೋಕ್ಷ ಹೇಳ್ಬೇಕಾಗಿತ್ತು. ಬಂಧನ ಇಂದ ಅಂದ ಮೇಲೆ ಮೋಕ್ಷವೂ ಇಲ್ಲ. ಹೀಗಾದರೆ ಸಂಬಂಧವುಳ್ಳವನು ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆ ಯಾಕೆ ತೋರುತ್ತದೆ? ನಮ್ಗ ಬಂಧದ ನಾವು ಸುಖ ಸಿಗ್ಬೇಕು, ನಮ್ಗೆ ದುಃಖ ಆಗ್ಯದ, ನಮ್ಗೆ ಸುಖ ಸಿಗಬೇಕು ಅಂತ ಅನ್ನಕ್ ಮತ್ತೆ ಇರಬಾರ್ದಾಗಿತ್ತಲ್ಲ. ಅಧಿಕಾರಿಗಳು ಅದಾರಿಲ್ಲೋ? ಅದಾರ. ಕೇಳಿದರೆ ಭ್ರಾಂತಿ ಮೂಲಕ ಬಂಧ ಮೋಕ್ಷಗಳೆರಡು ತೋರುತ್ತವೆ ಎಂದು ಹೇಳುತ್ತಾರೆ. ಭ್ರಾಂತಿ ಘಟನಾ ಪಟೇಶಿ ಮಾಯಾದ ಏನ್ರಿ? ನೀನು ಬ್ರಹ್ಮನ್ ಹೋಗಿ ಜೋಗಪ್ಪನ್ ಮಾಡೈತ್ ನೋಡ್ರಿ, ಮಾಯಾ ಬಂದ್. ಇವನ್ ಮಾತು ಎಲ್ಲರೂ ಕೇಳ್ಬೇಕು, ಇವ ಆಕಿ ಮಾತು ಕೇಳ್ಕೊಂತ ಕುಂತಾನ. ಊಟ ಅಂದ್ರೆ ಊಟ, ಬೈಟ್ ಅಂದ್ರೆ ಬೈಟ್ ನಡೆದೈತಿ ವ್ಯವಹಾರ. ಯಾಕ? ಭ್ರಮೆ 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 ಭ್ರಮೆ. ಪುಷಿಯಾಗಿ ಭವ ಬಂದವದು ಮೋಕ್ಷವೆಂಬುದು. ಪುಷಿ ನಿನಗಿದು ನಿನ್ನ ಭ್ರಮೆಯಿಂದೇ ಪೆಸರ ಬಿಟ್ಟೆಸೆಯುವುದು ನಿಜದಂತೆ ನಾಡೆ ಭಾವಿಸಲು ಇದೆಲ್ಲವೂ ಮಿಥ್ಯೆ ಎನಿಪುದು. ಬಂಧವೇ ಸುಳ್ಳಾದ ಮೇಲೆ ಮೋಕ್ಷವಾದರೂ ಹೇಗೆ ಸತ್ಯವಾದೀತು? ಹೇಗೆ ಬಂಧ ಮತ್ತು ಮೋಕ್ಷಗಳು ಇವೆರಡೂ ಇಲ್ಲದಿದ್ದರೂ ಭ್ರಮೆ ಮೂಲಕವಾಗಿ ತೋರುತ್ತದೆಯೋ ಹಾಗೆ ಸತ್ಯವೆನ್ನುವ ಹಾಗೆ ತೋರುತ್ತಲೇ ಇರುತ್ತದೆ. ಆದರೆ ವಿಚಾರ ಮಾಡಿ ನೋಡು, ವಿಚಾರ ಮಾಡಪ್ಪ ನೀನು ಅಂತ. ಎರಡೂ ಮಿಥ್ಯೆಯಾಗಿರುತ್ತೆ. ಬಂಧನೂ ಮಿಥ್ಯ ಅದ, ಮೋಕ್ಷನೂ ಮಿಥ್ಯ ಅದ. ಯಾಕ? ಅದು ತೋರ್ತೈತಿ, ಅದು ತೋರ್ತೈತಿ. ಇನ್ನು ಬಂಧ ಮೋಕ್ಷಗಳು ಎರಡೂ ಸುಳ್ಳೆಂದು ಸಿದ್ಧವಾದರೆ ಕೆಲವು ಶಾಸ್ತ್ರಗಳು ನಿನಗೆ ಬಂಧವು ಬಂದಿರುತ್ತದೆ ಎಂದು, ಇನ್ನು ಕೆಲವು ಶಾಸ್ತ್ರಗಳು ನಿನಗೆ ಮುಕ್ತಿಯನ್ನು ಪಡೆಯಬೇಕೆಂದು ಹೇಳುತ್ತವೆ. ಹೀಗೆ ಬಂಧ ಮೋಕ್ಷಗಳು ಶಾಸ್ತ್ರ ಪ್ರತಿಪಾದ್ಯವಾಗಿರೋದ್ರಿಂದ ಅವು ಹೇಗೆ ಸುಳ್ಳು ಆಗ್ತಾವು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ, ಅರ್ಥಾರ್ಥ ಆಗಲಾರವು ಎಂದು ಶಂಕೆಯನ್ನು ಮಾಡಿದರೆ, ಎರಡು ಪೂರ್ವೋತ್ತರ ಭ್ರಮಗಳಾಗಿದ್ದರಿಂದ ಮಿಥ್ಯೆಗಳೇ ಆಗಿರುತ್ತವೆ. ಒಂದು ಪೂರ್ವ ಭ್ರಮ, ಒಂದು ಉತ್ತರ ಭ್ರಮ. ಎರಡು ಮಿಥ್ಯನೇ ಅದಾವು, ಎರಡು ಭ್ರಮನದವ. ತನ್ನಲ್ಲಿ ಯಾವತ್ತೂ ಯಾವುದೂ ಸತ್ಯವಿಲ್ಲವೆಂದು ಹೇಳುತ್ತಾರೆ. ಅದರಿಂದೇ ಬಂದ ಶಾಸ್ತ್ರದ ಮುಕ್ತಿ ಪೇಳುವ ಶಾಸ್ತ್ರದ ಗತಿ ದ್ವಯಮಿವು ತನ್ನೊಳು ಪದವಿಡಲ್ ಅರಿಯದೆಂಬುದನು ಅರಿದಾತನೇ ಪದೊಳದಿಂದ ಅವೇ ತನ್ನ ನರಿದಾತ. ಅರ್ಥಾತ್ ಬಂಧವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರವು ಸತ್ಯವಾಗಿ ಬಂಧವಿದೆ ಎಂದು ಹೇಳುವುದಿಲ್ಲ.
ಕಿಂತು ಜೀವರುಗಳಿಗೆ ಭ್ರಮಸಿದ್ಧವಾದ ಬಂಧವನ್ನು ಅನುವಾದ ಮಾಡಿಕೊಂಡು ಹೇಳುತ್ತದೆ. ಅನಂತರ ಮೋಕ್ಷವನ್ನು ಹೇಳುವ ಶಾಸ್ತ್ರವಾದರೂ ಕೂಡ ಪೂರ್ವ ಬಂಧ ಬ್ರಹ್ಮವನ್ನು ಹೋಗಲಾಡಿಸುವುದಕ್ಕಾಗಿ ಉತ್ತರ ಬ್ರಹ್ಮ ರೂಪ ಮೋಕ್ಷವನ್ನು ಹೇಳುತ್ತದೆ. ಆದ್ದರಿಂದ ಬಂಧ ಮೋಕ್ಷ ಪ್ರತಿಪಾದಿಸುವ ಶಾಸ್ತ್ರಗಳ ಗತಿಯಾದರೂ ತನ್ನಲ್ಲಿ ಇಲ್ಲ. ಮೊದಲು ನೆಟ್ಟಿರುವ ಮುಳ್ಳನ್ನು ಕೀಳುವುದಕ್ಕಾಗಿ ಮತ್ತೊಂದು ಮುಳ್ಳನ್ನು ತೆಗೆದುಕೊಂಡು ಅದನ್ನು ಕಿತ್ತ ಬಳಿಕವೇ ಎರಡನೆಯ ಮುಳ್ಳನ್ನು ಒಗೆಯುತ್ತಾನೆ. ಅದರಂತೆ ಬಂಧ ಮೋಕ್ಷಗಳೆರಡು ತನ್ನಲ್ಲಿ ಮಿಥ್ಯೆಯಾಗಿರುತ್ತವೆ. ಬಂಧ ಅನ್ನೋದು ನಟ್ಟು ಮುಳ್ಳು, ಮೋಕ್ಷ ಅನ್ನೋದು ಕಿತ್ತು ಮುಳ್ಳು. ಇವುಗಳ ವಾರ್ತೆಯೇ ನನ್ನಲ್ಲಿ ಇಲ್ಲವೆಂದು ಹೀಗೆ ತಿಳಿದವನೇ ಯಥಾರ್ಥವಾಗಿ ತನ್ನನ್ನು ತಾನು ತಿಳಿದವನು ಎಂದು ತಿಳಿಯಬೇಕು. ಇನ್ನು ಬಂಧ ಮೋಕ್ಷಗಳು, ಆ ಬಂಧ ಮೋಕ್ಷಗಳನ್ನು ಪ್ರತಿಪಾದಿಸುವ ಶಾಸ್ತ್ರಗಳು ಸುಳ್ಳೆಂದು ಹೇಳಿದ ಮೇಲೆ ಅವುಗಳ ಸಂಬಂಧವಾದ ವ್ಯವಹಾರ ತನ್ನಲ್ಲಿ ತೋರಬಾರ್ದಾಗಿತ್ತಲ್ಲ. ನಾನು ಬದ್ಧ, ನಾನು ಮುಕ್ತನೆಂಬ ವ್ಯವಹಾರ ತೋರ್ತದೆ. ಅಂದ ಮೇಲೆ ಅವು ಹೇಗೆ ಸುಳ್ಳಾಗುತ್ತವೆ ಎಂದು ಶಂಕೆಯನ್ನು ಮಾಡಿದರೆ ಸುಳ್ಳಾದರೂ ಕೂಡ ಸ್ವಪ್ನದಂತೆ ಸರ್ವ ವ್ಯವಹಾರವು ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ಸ್ವಪ್ನ ವ್ಯವಹಾರ ಹೆಂಗ್ ನಡೀತೈತೆ ಹಂಗ್ ನಡ್ತದ. ಸುಳ್ಳದವ ಆದ್ರೂ ವ್ಯವಹಾರ ನಡ್ತದ. ವ್ಯವಹಾರ ನಡೀತೈತೆ ಅನ್ಬೇಕಂತಂದ್ರ ಖರೆ ಅನ್ಬೇಕು ಅಂತ ಅಲ್ಲ ಅದು. ನೋಡ್ರಿ, ಮಾಂಡುಕ್ಯ ಉಪನಿಷತ್ ಅಭ್ಯಾಸ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತದ ನೋಡ್ರಿ. ಇಲ್ಲಾಂದ್ರೆ ಬಹಳ ಕಠಿಣ ಅನಿಸ್ತಾವ ಈ ಶ್ಲೋಕಗಳು. ಹಂಗ ನೀವು ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ ಓದಿದ್ರೆ ಎಲ್ಲ ವಿಚಾರ ಸಾಗರ, ಚಂದ್ರೋದಯ ಬಹಳ ಹಗರ ಅನಿಸ್ತಾವ. ಇಲ್ಲಾಂದ್ರೆ ಅವು ಬಹಳ ಕಠಿಣ ಅನಿಸ್ತಾವ. ಏನಪಾ 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 ಅನಿಸ್ತಾವ. ಪುಷಿ ಕನಸಿನ ಬಂಧವದು ಪುಷಿ ಮೋಕ್ಷವಾವ್. ಪುಷಿಯಾದ ಕಲ್ಪಿತ ಜೀವಂಗೆ ಪೆಸರಿಡಲು ಆವಾವ ತೆರೆ ನೋಡಾದೊಳೇನದು ಪುಷಿ ನಿಜಾತ್ಮನೇ ನಿತ್ಯ ಮುಕ್ತನು. ಒಬ್ಬನೊಬ್ಬ ಪುರುಷನಿಗೆ ಸ್ವಪ್ನದಲ್ಲಿ ಸ್ವಪ್ನ ಪ್ರಾಪ್ತಿಯಾದ. ಅದರಲ್ಲಿ ಅವನು ರಾಜನಾಗಿ ರಾಜ್ಯ ಆಳುತ್ತಿರುವಾಗ ಪರರಾಜನಿಂದ ಬಂಧಿಸಲ್ಪಟ್ಟ. ಬಳಿಕ ಸ್ವಲ್ಪ ಹೊತ್ತಿನ ಮೇಲೆ ತನ್ನ ಸೈನಿಕರು ಬಂದು ವೈರಿಗಳನ್ನು ಸೋಲಿಸಿ ರಾಜ್ಯವನ್ನು ಬಿಡುಗಡೆ ಮಾಡಿದರು. ಆಗ ರಾಜನು ಬಂಧನದಿಂದ ಮೋಕ್ಷವನ್ನು ಹೊಂದಿ ಸುಖವಾದನೆ ಎಂದು ತಿಳಿದುಕೊಂಡನು. ಅಷ್ಟರಲ್ಲಿ ಎಚ್ಚರಿಕೆಯಾಯಿತು. ಆಗ ಅವನಲ್ಲಿ ರಾಜನಾದದ್ದು ಮತ್ತು ಬಂಧ ಮೋಕ್ಷಗಳು ಎರಡೂ ಆಗಿರುವುದು ಸುಳ್ಳಾಗಿರುವುದು, ತಾನೊಬ್ಬ ಸಾಮಾನ್ಯ ಪುರುಷನಾಗಿರುವುದು ನಿಜವಾಗಿ ತೋರಿದಂತೆ ಅಜ್ಞಾನವಶಾತ್ ಈ ಸಂಸಾರ ರೂಪ ಸ್ವಪ್ನದಲ್ಲಿ ಬಂಧ ಮತ್ತು ಮೋಕ್ಷ ಇವೆರಡೂ ನಿತ್ಯವಾಗಿ ಕಲ್ಪಿತ ಜೀವನದಲ್ಲಿ ಸತ್ಯದಂತೆಯೇ ತೋರುತ್ತವೆ. ನಿಜಾತ್ಮನಲ್ಲಿ ಆದ ತನ್ನಲ್ಲಿ ಇವು ಇಲ್ಲವೇ ಇಲ್ಲ. ಜ್ಞಾನವಾದ ಬಳಿಕ ನಿತ್ಯ ಮುಕ್ತವಾದ ಪ್ರತ್ಯೇಕ ಅಭಿನ್ನವಾದಂತಹ ಬ್ರಹ್ಮದಲ್ಲಿ ಬಂಧ ಮೋಕ್ಷಗಳ ವ್ಯವಹಾರ ಯಾವುದು ಇಲ್ಲವೆಂಬ ಭಾವವು. ಜ್ಞಾನ ಆದ ನಂತರ ಇಲ್ಲ. ಜ್ಞಾನ ಆಗೋಕ್ಕಿಂತ ಮೊದಲು ಭ್ರಮದಾಗ ಬಂಧನ ಐತಿ, ಮೋಕ್ಷನೂ ಐತಿ. ಅದಕ್ಕೆ ಶಾಸ್ತ್ರಗಳು ಬಂಧ ಮೋಕ್ಷವನ್ನ ಉಪದೇಶ ಮಾಡ್ತಾವು. ಈ ಬಂಧ ಮೋಕ್ಷಗಳೆರಡು ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡಗಳೆಂಬ 3 ಕಾಂಡಗಳ ಮೂಲಕ ವೇದ ಪ್ರಮಾಣದಿಂದ ಪ್ರತಿಪಾದಿಸಲ್ಪಟ್ಟಿದೆ. ಆದ್ದರಿಂದ ಇವೆರಡಕ್ಕೂ ಸತ್ಯವೆನ್ನಬೇಕು. ಇಲ್ಲದಿದ್ದರೆ ವೇದ ಪ್ರಮಾಣದಿಂದ ಪ್ರತಿಪಾದ್ಯವಾದ ಬ್ರಹ್ಮವು ಮಿಥ್ಯವಾಗಬೇಕಾದೀತು ಎಂಬ ಶಂಕೆಯನ್ನು ಮಾಡಿದರೆ ಅದಕ್ಕೆ ಏನಂತಾರ ಅವರು, ಬಂಧ ಮೋಕ್ಷಗಳನ್ನು ಎರಡನ್ನೂ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡಗಳು 3 ಕಾಂಡಗಳು ಬೋಧನಾ ಮಾಡ್ತವೆ. ವೇದ ಪ್ರಮಾಣದಿಂದ ಪ್ರತಿಪಾದನಿಸಲ್ಪಡುವಂತಹ ಅದರಿಂದ ಇವೆರಡಕ್ಕೂ ಸತ್ಯ ಅನ್ನಬೇಕು. ಈಗ ಬರೇ ಉಪನಿಷತ್ ಸತ್ಯ ಅನ್ನಬಾರದು ನೀವು. ಕರ್ಮಕಾಂಡ, ಉಪಾಸನಾ ಕಾಂಡಕ್ಕೂ ಸತ್ಯ ಅನ್ನಬೇಕು. ಇಲ್ಲದಿದ್ದರೆ ವೇದ ಪ್ರಾಮಾಣ್ಯತೆಯಿಂದ ಪ್ರತಿಪಾದಿತವಾದ ಬ್ರಹ್ಮವು ಮಿಥ್ಯವಾಗಬೇಕಾದೀತು. ಕರ್ಮಕಾಂಡ ಹೆಂಗ್ ಮಿಥ್ಯ ಅಂತೀರಿ ಹಂಗ ಜ್ಞಾನ ಕಾಂಡನು ಮಿಥ್ಯ ಅನ್ಬೇಕಾಗ್ತದೆ. ಮತ್ತೆ ಜ್ಞಾನಕಾಂಡ ಸತ್ಯ ಅಂತೀರಿ, ಕರ್ಮಕಾಂಡ ಮಿಥ್ಯ ಅಂತಿರಲ್ರಿ ಹೆಂಗ ಅಂತ ಶಂಕೆಯನ್ನು ಮಾಡಿದರೆ ಬಂಧ ಮೋಕ್ಷಗಳು ಭೇದ ರೂಪಗಳಾಗಿ ವ್ಯಾವಹಾರಿಕವಾದದ್ರಿಂದ ಮಿಥ್ಯೆ ಎಂದು, ಬ್ರಹ್ಮವು ಅಭೇದವಾಗಿ ಪರಮಾರ್ಥಿಕವಾದದ್ರಿಂದ ಸತ್ಯವೆಂದು ಸಮಾಧಾನವನ್ನು ಹೇಳುತ್ತಾರೆ. ನೋಡಪ್ಪ, ಅಲ್ಲಿ ಹಂಗ ಹೇಳಿದ್ದು ಅಲ್ಲಿ ಯೋಗ್ಯ ಐತದು. ಅದು ವ್ಯವಹಾರಕ್ಕೆ ಉಪಯೋಗ ಬೀಳ್ತೈತಿ, ಅದಕ್ಕೆ ಸತ್ಯ ಅಂತ ಹೇಳಿ ವ್ಯವಹಾರಿಕ ಸತ್ತ ಹೇಳಿವಿ. ಇಲ್ಲಿ ಪಾರಮಾರ್ಥಿಕ ಸತ್ತದಾಗ ಅದೆಲ್ಲ ಸುಳ್ಳು ಅಂತ ಹೇಳ್ಕೊಂಡ್ ಬಂದೀವಿ. ವೇದವು ಈ 3 ಕಾಂಡಗಳು ಆವತರದಿಂದ ಬೋಧಿಸಲೇನು ವಿಚಾರಿಸಿ ಭೇದ ರೂಪಿನ ಬಂಧ ಮೋಕ್ಷವೆಂಬುವು ಪುಷಿವಾದರೇನ್ ಅದ್ವೈತ ಪದದಲ್ಲಿ. ವೇದ ಪ್ರಾಮಾಣ್ಯತೆಯಿಂದ ಬಂಧ ಮೋಕ್ಷಗಳೆಂದು ಪ್ರತಿಪಾದಿಸಲ್ಪಟ್ಟಾಗ್ಯಾದರೂ ಕೂಡ ಅವು ಮಿಥ್ಯೆಗಳೇ ಆಗಿರುತ್ತವೆ. ಯಾಕೆಂದರೆ ಅವು ಭೇದ ರೂಪಗಳಾಗಿರುತ್ತವೆ. ಅದ್ವೈತ ಸ್ವರೂಪ ಬ್ರಹ್ಮವು ಅಖಂಡೈಕ ರಸವಾದ್ದರಿಂದ ಅದು ಮಾತ್ರ ಸತ್ಯವಾಗಿದೆ. ಮಾಯಾ ಮಾತ್ರವಾದ ದ್ವೈತವು ಮಿಥ್ಯೆ ಎಂದು, ಅದ್ವೈತವು ಸತ್ಯವಾಗಿರುವುದೆಂದು ಶ್ರುತಿ ಹೇಳುತ್ತದೆ. ಇಂಥ ಅಭೇದ ಅದ್ವೈತವಾದ ಪಾರಮಾರ್ಥಿಕ ತನ್ನ ನಿಜವಾದ ಸ್ವರೂಪದಲ್ಲಿ ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ ಭೇದವು ತಿಲ ಮಾತ್ರವಾದರೂ ಇಲ್ಲ, ಎಳ್ಳು ಕಾಳಷ್ಟು ಇಲ್ಲ ಅಂತಾರ.
ಎಂಬುದು ಅನುಭವ ಸಿದ್ಧವಾಗಿದೆ. ಆದ್ದರಿಂದ ಇದರಲ್ಲಿ ವಾದವೇ ಇಲ್ಲ ಎಂಬ ಭಾವವು. ಆತ್ಮಂಗೆ ಬಂಧಾದಿ ನಿರಾಕರಣ ನಿರೂಪಣೆ ಸೂತ್ರ 9ಕ್ಕೆ ಪದ 64. ನಾಳಿನ ದಿವಸ 10ನೇ ಪದವನ್ನ ಅಭ್ಯಾಸ ಮಾಡೋಣ ಅಂದಗಳಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.